ಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರೊಡಲ ನೆಮಿಸುವೆ ನಿನ್ನಡೆಗೆ ಬೆಂಬೆಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನುಡು ನುಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ. ಹರಿಭಕ್ತಿ ಸಾರದಲ್ಲಿ 95ನೇ ಪದ್ಯ. ಮೊದಲು ಜನನವರಿಯೇ ಮರಣದ ಹದನ ಕಡೆಯಲ್ಲಿ ತಿಳಿಯನ ಮಧ್ಯದಲ್ಲಿ ನೆರೆನ ನಿಪುಣನೆಂಬುದು ಬಳಿಕ ನಗೆಗೇಡು. ಮೊದಲು ಕಡೆ ಮಧ್ಯಗಳ ಬಲ್ಲವ ಮದನ ಜನಕನು ನೀನು ನಿನ್ನಯ ಪದಯುಗವ ಬಯಸುವೆನು ರಕ್ಷಿಸು ನಮ್ಮ ನನವರತ. ಮೊದಲು ನಾನು ಜನನದ ರೀತಿಯನ್ನೇ ತಿಳಿಯನು, ಕೊನೆಗೆ ನಡೆಯುವ ಮರಣದ ರೀತಿಯೂ ನನಗೆ ಗೊತ್ತಿಲ್ಲ. ಮಧ್ಯದಲ್ಲಿ ನನ್ನ ಬದುಕು ಸಾಗಿದೆ. ಅಂತಹ ನಾನು ತುಂಬ ನಿಪುಣನು ಎಂದು ತಿಳಿದುಕೊಳ್ಳುವುದು ಹಾಸ್ಯಾಸ್ಪದವಾದ ಸಂಗತಿ. ಹುಟ್ಟು ಸಾವು ಹಾಗೂ ಬದುಕುಗಳ ರಹಸ್ಯವನ್ನು ತಿಳಿದವನು ನೀನೊಬ್ಬನೇ. ಮನ್ಮಥ ಜನಕ ನೀನು. ನಿನ್ನೆಯ ಪಾದ ದ್ವಂದ್ವಗಳನ್ನೇ ನಾನು ಸದಾ ಬಯಸುವೆನು. ನೀನು ಸದಾ ನಮ್ಮನ್ನು ರಕ್ಷಿಸು ಅಂತ ಹೇಳ್ತಾ ಇದ್ದಾರೆ. ಹುಟ್ಟು ಸಾವುಗಳಿಗೆ ಒಳಗಾಗುವ ಜೀವನಿಗೆ ಅವುಗಳ ಅರಿವೇ ಇರುವುದಿಲ್ಲ. ಅವುಗಳನ್ನು ಸಮಗ್ರವಾಗಿ ತಿಳಿದವನು ಪರಮಾತ್ಮ ಒಬ್ಬನೇ. ಆದ್ದರಿಂದ ಅವನನ್ನು ಆಶ್ರಯಿಸಿಯೇ ಜೀವನು ತನ್ನನ್ನು ಉದ್ಧಾರ ಮಾಡಿಕೊಳ್ಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಈ ಪದ್ಯದಲ್ಲಿ. ಮೊದಲು ಜನನವರಿಯೇ ಎಂದರೆ ನಮ್ಮ ಹುಟ್ಟು ಮೊದಲನೆಯ ಸಂಗತಿ, ಅದೇ ನಮಗೆ ತಿಳಿದಿರುವುದಿಲ್ಲ. ಇಲ್ಲಿ ಹುಟ್ಟು ತಿಳಿದಿಲ್ಲ ಅಂದರೆ ಹುಟ್ಟುವ ರೀತಿ, ಹುಟ್ಟುವ ಸ್ಥಳ, ಸಮಯ, ಅದಕ್ಕೆ ಕಾರಣರಾಗುವಂತಹ ತಂದೆ ತಾಯಿಗಳು ಮೊದಲಾದ ಯಾವ ವಿವರಗಳು ನಮಗೆ ಗೊತ್ತಿಲ್ಲ. ಕೊನೆಯ ಪರಿಸ್ಥಿತಿ ಸಾವು, ಅದು ಸಹ ಜೀವರಿಗೆ ಗೊತ್ತಿಲ್ಲ. ಈ ವಿವರ ಹಿಂದಿನ ಪದ್ಯದಲ್ಲಿ ಹೇಳಿದ್ದಾರೆ. ಹುಟ್ಟು ಸಾವುಗಳ ಮಧ್ಯದ ಪರಿಸ್ಥಿತಿ, ಇಲ್ಲಿ ಮಧ್ಯ ಎಂದರೆ ಸ್ಥಿತಿ ಎಂದೇ ಅರ್ಥ. ಇಂತಹ ಕಾಲದಲ್ಲಿ ಅದೂ ಸಹ ಪರಮಾತ್ಮನ ಅಧೀನವಾಗಿದೆ. ಅದರಂತೆ ಹುಟ್ಟು ಸಾವು ಎಲ್ಲದಕ್ಕೂ ಪರಮಾತ್ಮನೇ ಕಾರಣ ಎಂಬುದನ್ನು ತಿಳಿದೇ ನಾನೇ ಸ್ವತಂತ್ರ ಎಂದು ಭ್ರಮಿಸುವುದು ನಗೆಪಾಟಲಿಗೆ ಕಾರಣವಾಗುತ್ತೆ ಅಂತ ಹೇಳ್ತಾ, ಅದು ಮಹಾ ಮೂರ್ಖತನ ಅಂತ ಹೇಳ್ತಾ ಇದ್ದಾರೆ. ಸೃಷ್ಟಿ ಸ್ಥಿತಿ ಲಯ ಸರ್ವಕ್ಕೂ ಮುಖ್ಯ ಕಾರಣ ಪರಮಾತ್ಮನೇ. ಅವನನ್ನು ಆಶ್ರಯಿಸಿ ಬದುಕುವುದೇ ನಿಜವಾದ ಸಾಧನೆ. ಮದನ ಜನಕ ಅಂತೇಳಿ ಹೇಳ್ತಾ ಇದ್ದಾರೆ. ಹುಟ್ಟಿನ ಮೂಲ ಇರುವುದೇ ಕಾಮನಲ್ಲಿ. ಮನ್ಮಥ ಅಂದರೆ ಕಾಮ. ಅಂತಹ ಕಾಮನಿಗೂ ತಂದೆಯಾದವನು ಪರಮಾತ್ಮ. ಸೃಷ್ಟಿಯ ಮೂಲ ಸಂಕಲ್ಪವೇ ಪರಮಾತ್ಮನ ಅಧೀನವಾಗಿದೆ. ಆದ್ದರಿಂದ ಅವನನ್ನು ನಂಬಿ ಬದುಕುವುದೇ ನಿಜವಾದ ಸಾಧನೆ ಅಂತ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ಹೇಳಿದನು, ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೈವ ತತ್ರ ಕಾ ಪರಿದೇವನ. ಹೀಗೆ ಈ ಜೀವಕ್ಕೆ ಗೊತ್ತಿಲ್ಲ ಎಷ್ಟು ಹುಟ್ಟಿದ್ದೇನೆ, ಎಷ್ಟು ಜನ್ಮ ಹುಟ್ಟಿದ್ದೇನೆ, ಎಷ್ಟು ಸಲ ಇದು ಮಾಡಿದ್ದೇನೆ ಅಂತ. ಅದಕ್ಕೆ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಬಹುನಿಮೇ ವ್ಯತಿತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ಥ ಪರಂತಪ ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದನ ಕಶ್ಚನ. ಪರಮಾತ್ಮ ಹೇಳ್ತಾ ಇದ್ದಾನೆ, ಅದು ಅವನಿಗೊಬ್ಬನಿಗೆ ಗೊತ್ತು. ಅದಕ್ಕೆ ಕನಕದಾಸರು ಒಂದು ಪದ್ಯದಲ್ಲಿ ಹೇಳ್ತಾರೆ ಪರಮಾತ್ಮನ ಪಾದಮಹಿಮೆಯನ್ನು. ಭಜಿಸಿ ಬದುಕೆಲೋ ಮನುಜ ಮನಮುಟ್ಟಿ ಪರಮಾತ್ಮ ಶ್ರೀಹರಿಯ ಅಜಭವ ಸುರೇಂದ್ರಾದಿ ವಂದಿತ ಪಾದ ಅಂತ ಹೇಳ್ತಾ ಇದ್ದಾರೆ. ಆ ಪಾದ ಎಂಥದ್ದು? ಪಾಕಶಾಸನಗೊಲಿದು ಬಲಿಯ ಮೆಟ್ಟಿದ ಪಾದ, ಕಾಕುಶಕುಟನ ತುಳಿದು ಕೊಂದ ಪಾದ, ಲೋಕೇಶನಿಗೆ ಒಲಿದು ಪೂಜೆಗೊಂಬುವ ಪಾದ, ಲೋಕಪಾವನ ಗಂಗೆ ಜನಿಸಿದ ಪಾದ,
ಶಿಲೆಯ ಸತಿಯಳನ್ನು ಸೌಂದರ್ಯಗೊಳಿಸಿದ ಪಾದ, ಒಲಿದು ಪಾರ್ಥಗೆ ಧರೆಯ ನೊತ್ತಿದ ಪಾದ, ಕೊಲಿಸಿ ಕೌರವರ ಕಾಳಗದೆ ಕೆಡಹಿದ ಪಾದ, ಬಲಿದ ಕಾಳಿಂಗನ ಹೆಡೆ ತುಳಿದ ಪಾದ, ಗರುಡ ಶೇಷಾದಿಗಳು ಹೊತ್ತುಕೊಂಡಿಹ ಪಾದ, ಧರೆಯ ಈರಡಿ ಮಾಡಿ ಅಳೆದ ಪಾದ ಅದು. ಸಿರಿ ತೊಡೆಯ ಮೇಲಿರಿಸಿ ಸೇವಿಪ ಪಾದ, ವರಕ್ಕಾಗಿ ನೆಲೆಯಾದಿ ಕೇಶವನ ಪಾದ ಅಂತ ಹೇಳ್ತಾರೆ. ಪರಮಾತ್ಮನ ಪಾದ ಅಂಥದ್ದಿದೆ ಅಂತ ಹೇಳಿ. ಸಾರವಿಲ್ಲದ ದೇಹವಿದು ನಿಸ್ಸಾರವಾಗಿಹ ತನುವಿನಲಿ, ಸಂಚಾರಿಹ ನೀನೆರ್ದು ಕಡೆಯಲ್ಲಿ ತೊಲಗಿ ಹೋಗುತ್ತಲೇ, ದೂರ ತಪ್ಪಿಸಿಕೊಂಡು ದೂರ ಹೊರಿಸದೆ ಜೀವನಲಿ ಇದನ್ನಾರು ಮೆಚ್ಚುವ ರಕಟ, ರಕ್ಷಿಸು ನಮ್ಮ ನರವರತ ಹೇಳ್ತಾ ಇದ್ದಾರೆ. ಇದು ಸಾರವಿಲ್ಲದ ದೇಹ. ಈ ನಿಸ್ಸಾರವಾದ ದೇಹದಲ್ಲಿ ಸದಾ ಸಂಚರಿಸುವ ನೀನು ನೆಲೆಸಿದ್ದು ಕಡೆಯಲ್ಲಿ ಇದನ್ನು ಬಿಟ್ಟು ಹೋಗುವಾಗ ನೀನು ಎಲ್ಲ ವಿಧವಾದ ದೂರಿಗೆ ಹೊರತಾಗಿ ಉಳಿದುಕೊಂಡು ಈ ದೇಹದಲ್ಲಿನ ಜೀವಿಗೆ ಮಾತ್ರವೇ ಆ ದೇಹದಿಂದ ನಡೆಯುವ ಕರ್ಮಫಲಗಳಿಗೆ ಹೊಣೆಯನ್ನಾಗಿಸುವೆ. ಇದನ್ನು ಯಾರು ತಾನೇ ಮೆಚ್ಚಿಯಾರು? ಪರಮಾತ್ಮ ನೀನೇ ನಮ್ಮನ್ನು ರಕ್ಷಿಸು, ಶ್ರೀಹರಿಯೇ ನೀನೇ ನಮ್ಮನ್ನು ರಕ್ಷಿಸು ಅಂತ ಹೇಳಿದ. ದೇಹದಿಂದ ನಡೆಯುವ ಕರ್ಮಗಳ ಬಂಧನ ಅದರಲ್ಲಿನ ಜೀವಿಗೆ ಹೊರತು ಅಂತರ್ಯಾಮಿಗಿರುವಂತಹ ಪರಮಾತ್ಮನಿಗೆಲ್ಲ ಸರ್ವಥಾ ಎಂದು ಯಾವ ಕಾಲಕ್ಕೂ ಇಲ್ಲ ಅನ್ನೋದನ್ನು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಈ ದೇಹ ನಿಸ್ಸಾರವಾದದ್ದು. ಯಾವುದೇ ಸಾರವನ್ನು ಹೊಂದಿಲ್ಲ. ಈ ಮಾತು ಅತ್ಯಂತ ಅರ್ಥವಾದದ್ದು ಅಂತ ಹೇಳ್ತಾ ಇದ್ದಾರೆ. ಬೇರೆ ಪ್ರಾಣಿಗಳ ಚರ್ಮ, ದಂತ, ಕೇಶ, ನಖ ಮೊದಲಾದವುಗಳಿಗೆ ಇರುವ ಬೆಲೆ ದೇಹಕ್ಕೆ ಸರ್ವಥಾ ಇಲ್ಲ. ಇದು ಆಶ್ಚರ್ಯವಾದ ನಿಜವಾದ ಸಂಗತಿ ಅಂತ ಹೇಳ್ತಾ ಇದ್ದಾರೆ. ಆನೆಯ ದಂತಕ್ಕೆ ಬೆಲೆ ಅಪಾರವಾಗಿದೆ. ಜಿಂಕೆ ಚರ್ಮ ಪವಿತ್ರವೆನಿಸುವ ಮಹತ್ವ ಪಡೆದಿದೆ. ಹುಲಿಯ ಉಗುರು, ಚಮರಿ ಮೃಗದ ಬಾಲ, ನವಿಲಿನ ಗರಿ ಮೊದಲಾದ ವಸ್ತುಗಳ ಮಹತ್ವ ಎಲ್ಲರಿಗೂ ಗೊತ್ತೇ ಇದೆ. ಆದರೆ ಮನುಷ್ಯನ ದೇಹಕ್ಕೆ ಒಟ್ಟಾಗಿ ಆಗಲಿ ಅವಯವವಶವಾಗಲಿ ಇಂತಹ ಬೆಲೆ ಇಲ್ಲವೇ ಇಲ್ಲ. ಇದನ್ನು ಗಮನಿಸಿದವರು ಹೇಳ್ತಾರೆ, ಈ ದೇಹದಲ್ಲಿ ಸಾರವಿಲ್ಲ ಎಂಬುದು ಮನಕ್ಕೆ ಆಗುತ್ತೆ. ಇದನ್ನೇ ಶ್ರೀಮದ್ ಭಾಗವತದ ಕಪಿಲ ಗೀತೆಯಲ್ಲಿ ಬಗೆ ಬಗೆ ರೀತಿಯಿಂದ ವರ್ಣಿಸಿದ್ದಾರೆ. ಇದು ಸಾರವಿಲ್ಲ ದೇಹ ಅಂತ ಹೇಳೋದು ಅಷ್ಟೇ ಅಲ್ಲ, ನಿಸ್ಸಾರವಾದುದು ಅಂತ ಹೇಳುವ ಮೂಲಕ ಸರ್ವಾತ್ಮನ ಹೇ ಎಂಬ ವಿಶೇಷಾಂಶವನ್ನು ಸೂಚಿಸ್ತಾ ಇದ್ದಾರೆ. ಆದರೂ ಈ ದೇಹದಿಂದ ನಡೆಯುವ ಕಾರ್ಯಗಳು ಮಾತ್ರ ಅತ್ಯದ್ಭುತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇತರ ಯಾವ ಪ್ರಾಣಿಯೂ ಸಹ ಸಾಧಿಸಲಾಗದ್ದನ್ನು ಈ ಮನುಷ್ಯ ದೇಹದಿಂದ ಸಾಧಿಸಲು ಸಾಧ್ಯವಾಗಿದೆ. ಅದಕ್ಕೆ ಇದರಲ್ಲಿ ಪರಮಾತ್ಮನ ವಿಶೇಷ ಸನ್ನಿಧಾನ ಇರುವುದರಿಂದ ಅಂತಹ ಸನ್ನಿಧಾನವು ಮರೆಯಾಗುತ್ತಲೇ ಈ ದೇಹ ಬಿದ್ದೋಗುತ್ತೆ. ಆಗ ಅದನ್ನು ಎತ್ತಿ ಒಯ್ದು ಒಗಿತಾರೆ, ಇಲ್ಲ ಸುಟ್ಟು ಹಾಕ್ತಾರೆ, ಏನಾರು ಮಾಡ್ತಾರೆ. ಇಲ್ಲಿ ಶ್ರೀಹರಿಯನ್ನು ಸಂಚಾರಿ ಎಂದು ಕರೆಯುವ ಮೂಲಕ ಜೀವನಿಗೆ ಅವನು ನೀಡುವ ಪ್ರತಿಯೊಂದು ದೇಹದಲ್ಲಿಯೂ ಸಹ ಪರಮಾತ್ಮನು ತಪ್ಪದೇ ನೆಲೆಸಿ ಅದರ ಪ್ರವೃತ್ತಿಯನ್ನು ಮಾಡಿಸ್ತಾ ಇದ್ದಾನೆ. ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಕರ್ಕೊಂಡು ಹೋಗುವವನು ಅವನೇ. ದೇಹದಲ್ಲಿ ಪರಮಾತ್ಮ ಜೀವನೊಂದಿಗೆ ಅವನ ಅಂತರ್ಯಾಮಿಯಾಗಿದ್ದರೂ ಅವನಿಗೆ ಮಾತ್ರ ಯಾವುದೇ ವಿಧವಾದ ಪುಣ್ಯ ಪಾಪ ರೂಪದ ಕರ್ಮದ ಫಲ ಸರ್ವಥಾ ಇಲ್ಲ. ಅದಕ್ಕೆ ಅವನು ನಿರಂಜನನಾಗಿರುವುದೇ ಮುಖ್ಯ ಕಾರಣ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ದೇಹದಲ್ಲಿನ ಜೀವನಿಗೆ ಅದರಿಂದ ನಡೆಯುವ ಪುಣ್ಯ ಪಾಪಗಳ ಲೇಪ ತಪ್ಪೋದೇ ಇಲ್ಲ, ಎಂದೂ ತಪ್ಪೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ವತಂತ್ರನಾದ ಪರಮಾತ್ಮನು ಕರ್ಮಫಲಕ್ಕೆ ಅತೀತ ನೆನೆಸಿದರೆ ಆ ಪರಮಾತ್ಮನ ಅಧೀನಕ್ಕೊಳಪಟ್ಟ ಜೀವ ಆ ಶ್ರೀಹರಿಯ ನೀಡುವ ದೇಹದಲ್ಲಿದ್ದು
ತನ್ನ ಸ್ವರೂಪ ಯೋಗ್ಯತೆ ಅನಾದಿ ಕರ್ಮಗಳಿಗನುಸಾರವಾಗಿ ಸರಿಯಾದ ಪ್ರಯತ್ನವನ್ನು ನಡೆಸಿ ಕರ್ಮಫಲಕ್ಕೆ ಭಾಗಿಯಾಗ್ತಾನೆ. ಒಂದೇ ದೇಹದಲ್ಲಿ ಜೀವ ಮತ್ತು ದೇವರು ಇಬ್ಬರು ನೆಲೆಸಿದ್ದರೂ ಮುಖ್ಯವಾಗಿ ಸಕಲ ಕರ್ಮ ಪ್ರೇರಕನಾದ ಸ್ವತಂತ್ರ ಕರ್ತೃವಾಗಿರುವಂತಹ ಪರಮಾತ್ಮನೇ ಆದರೂ ಕರ್ಮಫಲ ಮಾತ್ರ ಜೀವನಿಗೆ ಎಷ್ಟು ಮಾತ್ರಕ್ಕೂ ಇರದೆ ಅಸ್ವತಂತ್ರ ಜೀವನಿಗೆ ಮಾತ್ರವೇ ಯಾಕೆ, ಪರಮಾತ್ಮನಿಗಿಲ್ಲ ಜೀವನಿಗೆ ಮಾತ್ರ ಯಾಕೆ ಅಂತಂದರೆ ಅದಕ್ಕೆ ದಾಸರು ಹೇಳ್ತಾ ಇದ್ದಾರೆ, ಇದನ್ನಾರು ಮೆಚ್ಚುವರು ಎಂದು ತಿಳಿಸಿ ಅಕಟ ಎಂಬ ಉದ್ಗಾರವನ್ನು ತೆಗೆದಿದ್ದಾರೆ. ಪರಮಾತ್ಮ ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ, ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ, ಸಕಲ ದೋಷ ದೂರನಾಗಿದ್ದಾನೆ. ಅಷ್ಟೇ ಅಲ್ಲದೆ ಕರ್ಮಫಲಕ್ಕೆ ಅತೀತನಾಗಲು ಕಾರಣನಾಗಿದ್ದಾನೆ. ಜೀವನು ಅದಕ್ಕೆ ವಿರುದ್ಧವಾಗಿ ಅಣು ಅಲ್ಪಜ್ಞನು ಅಲ್ಪಶಕ್ತನೂ ಆಗಿರುವುದೇ ಅವನು ಫಲಭಾಗಿಯಾಗುವುದಕ್ಕೆ ಕಾರಣವಾಗಿದೆ ಅಂಥೇಳಿ ಶಾಸ್ತ್ರಗಳು ಹೇಳ್ತಾ ಇದೆ. ಒಂದು ಕಡೆ ಪುರಂದಾಸರು ಹೇಳ್ತಾರೆ, ಮನುಜ ಶರೀರವಿದೇನು ಸುಖ, ಇದು ನೆನೆದರೆ ಘೋರ ಬಲು ಇದೇನು ಸುಖ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಹಸಿವು, ನೀರಿಡಿಕೆ ಇವುಗಳಲ್ಲಿ ಕಾಲ ಹೋಗುತ್ತೆ. ಆಮೇಲೆ ವೃದ್ಧಾಪ್ಯ ಬಂದಾಗ ದುಃಖದಲ್ಲಿರ್ತೆ. ಆದ್ದರಿಂದ ಪರಿಪರಿ ವಿಧದಲ್ಲಿ ಪಾಪವ ಗಳಿಸುತ್ತ ನರಕಕ್ಕೆ ಬೀಳುವುದೇನು ಸುಖ, ಪುರಂದರ ವಿಠ್ಠಲನ ಮನದಿ ನೆನೆದು ಸದ್ಧರ್ಮದಳು ನಡೆದರೆ ಆಗ ಸುಖ ಅಂತ ಹೇಳ್ತಾರೆ. ಪರಿಪರಿ ಪಾಪವನ್ನು ಪ್ರತಿ ಕ್ಷಣಕ್ಕೆ ಗಳಿಸುತ್ತಾ ನರಕಕ್ಕೆ ಬೀಳೋದೇನು ಸುಖಪ್ಪ. ಆ ಮನುಜ ಶರೀರದ ಸುಖ ಸಿಗಬೇಕಾಗಿದ್ದರೆ ಪರಮಾತ್ಮನನ್ನು ಪ್ರತಿ ಕ್ಷಣಕ್ಕೆ ಅವನ ನೆನೆದು ನಿನ್ನ ವರ್ಣಾಶ್ರಮ ಧರ್ಮದೊಳಗಿದ್ದಾಗ ಮಾತ್ರ ಆ ಮನುಷ್ಯ ಶರೀರದಿಂದ ಸುಖ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಒಂದೊಂದು ಪದ್ಯದಿಂದಲೂ ಹೇಳ್ತಾ ಇದ್ದಾರೆ. ಮನುಷ್ಯ ಶರೀರ ಕೊಟ್ಟಿದ್ದಾನೆ ಪರಮಾತ್ಮ, 84 ಲಕ್ಷ ಯೋನಿ ದಾಟಿ ಬಂದಿದ್ದೆ, ಅದನ್ನು ಹಾಳು ಮಾಡ್ಕೋಬೇಡ. ಪ್ರತಿ ಕ್ಷಣವೂ ಆ ಪರಮಾತ್ಮನನ್ನು ನೆನೆಸುತ್ತಾ ಇರು ಅಂಥೇಳಿ ಹೇಳ್ತಾ ಇದ್ದಾರೆ. ಅಂಡವೆರಡು ಉದ್ಭವಿಸಿದವು ಬ್ರಹ್ಮಾಂಡವದರೋಪಾದಿಯಲೆ, ಪಿಂಡಾಂಡವೆಸೆದುದು ಸೋಲ ಕಾರಣ ಸೂಕ್ಷ್ಮತನುವಿನಲೇ. ಅಂಡ ನಿನ್ನಯ ರೋಮಕೋಪದೊಳಂಡಲದಖಿಲಾಂಡವಿದು, ಬ್ರಹ್ಮಾಂಡ ನಾಯಕ ನೀನು ರಕ್ಷಿಸು ನಮ್ಮ ನನವರತ. ಎರಡು ಅಂಡಗಳು ಉದ್ಭವಿಸಿವೆ, ಒಂದು ಬ್ರಹ್ಮಾಂಡವಾದರೆ ಇನ್ನೊಂದು ಪಿಂಡಾಂಡ. ಬ್ರಹ್ಮಾಂಡದ ಸಕಲ ತತ್ವಗಳನ್ನು ಒಳಗೊಂಡಿರುವುದು ಈ ಪಿಂಡಾಂಡದ ವೈಶಿಷ್ಟ್ಯ ಅಂತ ಹೇಳ್ತಾ ಇದ್ದಾರೆ. ಕಾರಣವಾದ ಬ್ರಹ್ಮಾಂಡವು ಸ್ಥೂಲವಾದರೂ ಪಿಂಡಾಂಡ ಅತ್ಯಂತ ಸೂಕ್ಷ್ಮವಾಗಿದೆ. ಇಂತಹ ಬ್ರಹ್ಮಾಂಡಗಳು ಪರಮಾತ್ಮ ನಿನ್ನ ರೋಮಕೂಪದಲ್ಲಿ ಆಶ್ರಯವನ್ನು ಪಡೆದಿವೆ. ನೀನು ಇಂತಹ ಬ್ರಹ್ಮಾಂಡಕ್ಕೆ ಸ್ವಾಮಿಯಾಗಿದ್ದಿ. ಅಂತಹ ಪರಮಾತ್ಮನೇ ನೀನು ನಮ್ಮನ್ನು ಸದಾ ರಕ್ಷಿಸು ಅಂತ ಇಲ್ಲಿ ಬೇಡ್ಕೋತಾ ಇದ್ದಾರೆ. ಬ್ರಹ್ಮಾಂಡ ಪಿಂಡಾಂಡಗಳ ವಿವೇಚನೆ ಈ ಪದ್ಯದಲ್ಲಿ ಬಂದಿದೆ. ಬ್ರಹ್ಮಾಂಡ ಅನ್ನೋದು ಪರಮಾತ್ಮನು ಸೃಷ್ಟಿ ಮಾಡಿದ ಇಡೀ ವಿಶ್ವ. ಬ್ರಹ್ಮ ಶಬ್ದವಾಚ್ಯನಾದ ಅವನಿಂದ ನಿರ್ಮಾಣವಾದುದರಿಂದ ಅದಕ್ಕೆ ಬ್ರಹ್ಮಾಂಡ ಅಂತ ಕರೀತಾರೆ. ಇನ್ನೊಂದು ಅರ್ಥ ಅಂದರೆ ಬ್ರಹ್ಮದೇವರನ್ನು ಅಧಿಪತಿಯನ್ನಾಗಿ ಹೊಂದಿರುವ ಅಂಡ ಎಂಬ ಕಾರಣದಿಂದಲೂ ಬ್ರಹ್ಮಾಂಡ ಅಂತ ಹೇಳಿ ಹೇಳ್ತಾರೆ. ಮುಂದಿನ ಎಲ್ಲ ವಿಧವಾದ ಸೃಷ್ಟಿಗೂ ಮುಖ್ಯವಾಗಿ ಆಸರೆ ಈ ಬ್ರಹ್ಮಾಂಡವೇ ಆಗಿದೆ. ಪಿಂಡ ಅಂದರೆ ದೇಹ, ಪಿಂಡಾಂಡ ಅಂದರೆ ಬ್ರಹ್ಮಾಂಡದ ಸಕಲ ತತ್ವಗಳನ್ನು ಸಹ ಒಳಗೊಂಡಿರುವ ದೇಹ. ಬ್ರಹ್ಮಾಂಡದಲ್ಲಿನ ಒಟ್ಟು 24 ತತ್ವಗಳು ಸಹ ಈ ಪಿಂಡಾಂಡದಲ್ಲಿ ಇವೆ. ಪಿಂಡಾಂಡವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಬ್ರಹ್ಮಾಂಡದ ಜ್ಞಾನಕ್ಕೆ ಪರಿಜ್ಞಾನಕ್ಕೆ ಸಾಧನವಾಗತ್ತೆ ಅಂತ ಹೇಳ್ತಾ ಇದ್ದಾರೆ.
ಪಿಂಡಾಂಡದಲ್ಲಿ ಬ್ರಹ್ಮಾಂಡವನ್ನು ಕಂಡು ಅದು ಪರಮಾತ್ಮನ ಅಧೀನ ಅಂತ ತಿಳಿದುಕೊಂಡು ಆ ಪರಮಾತ್ಮನಿಗಾಗಿ ತನ್ನ ಬದುಕನ್ನು ಸಮರ್ಪಿಸಿಕೊಳ್ಳುವುದು ನಿಜ ಅರ್ಥದಲ್ಲಿ ಸಾಧನೆ ಅಂತ ಅನಿಸ್ಕೊಳ್ತು. ಇಂತಹ ಅಪಾರ ವ್ಯಾಪ್ತಿಯ ಬ್ರಹ್ಮಾಂಡವನ್ನು ಪರಮಾತ್ಮ ತನ್ನ ಒಂದು ರೋಮಕೂಪದಲ್ಲಿ ಧರಿಸಿದ್ದಾನೆ. ಇದೇ ಅವನ ಅಪಾರವಾದ ಹಿರಿಮೆಗೆ ಗೊತ್ತಾಗುತ್ತೆ. ನಮಗೆ ಹಿರಿಮೆ ಗೊತ್ತಾಗುತ್ತೆ. ಅವನ ಒಂದೊಂದು ರೋಮಕೂಪದಲ್ಲೂ ಒಂದೊಂದು ಬ್ರಹ್ಮಾಂಡದ ಪರಿಕಲ್ಪನೆಯನ್ನು ಹಿಂದೆ ಹೇಳಿದ್ದಾರೆ. ಅದಕ್ಕೆ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಕರೀತಾರೆ ಅವನಿಗೆ. ಇಲ್ಲಿ ಬಂದಿರುವಂಥ ಬ್ರಹ್ಮಾಂಡ ನಾಯಕ ಅನ್ನೋ ಶಬ್ದವು ಅದನ್ನೇ ಹೇಳ್ತದೆ. ಇಂತಹ ಬ್ರಹ್ಮಾಂಡ ನಾಯಕನಾಗಿರುವಂತಹ ಪರಮಾತ್ಮನು ಸರ್ವ ಸಂರಕ್ಷಕನಾದ್ದರಿಂದ ಸಕಲ ವಿಧ ರಕ್ಷಣೆಗಾಗಿ ಪ್ರತಿಯೊಬ್ಬರೂ ಅವನನ್ನೇ ಆಶ್ರಯಿಸಬೇಕು ಅಂತ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಆ ಪರಮಾತ್ಮನನ್ನೇ ಆಶ್ರಯಿಸಿ ಅವನನ್ನು ಬೇಡ್ಕೋ, ನೀನೇ ನಮ್ಮನ್ನು ರಕ್ಷಿಸು ಯಾವಾಗಲೂ ಅಂತ ಹೇಳಿ. ಒಂದು ದಿನ ತನುವಿನಲ್ಲಿ ನಡೆಯುವವು ಇಂದು ಭಾಸ್ಕರ ಸ್ವರಗಳೆಪ್ಪತ್ತೊಂದು 1607 ಭಾಗದಲ್ಲಿ ಬಂದದನು ಉಡುಚಕ್ರದಲ್ಲಿಗೆ ತಂದು ಧಾರೆ ನೆರೆದ ಮುನಿಕುಲ ವೃಂದ ಹೃದಯನು ನೀನು ರಕ್ಷಿಸು ನಮ್ಮ ನನವರತ. ದೇಹದಲ್ಲಿ ಪ್ರತಿಯೊಂದು ದಿವಸದಲ್ಲಿ ಚಂದ್ರಸ್ವರ ಸೂರ್ಯಸ್ವರ ಎಂಬ ಸ್ವರಗಳಿರುತ್ತವೆ. ಇಂತಹ ಸ್ವರಗಳ ಮೂಲಕ ಇದರಲ್ಲಿ ಒಟ್ಟು 21,600 ಶ್ವಾಸಗಳು ನಡೆಯುತ್ತೆ. ಹಾಗೆ ನಡೆಯುವುದು ಒಟ್ಟು 7 ಭಾಗಗಳಲ್ಲಿ. ಇಂತಹ ಸ್ವರ ಪ್ರಕ್ರಿಯೆಯನ್ನು ನಕ್ಷತ್ರ ಚಕ್ರದಲ್ಲಿಗೆ ತಂದು ಅದನ್ನು ಪರಮಾತ್ಮನಿಗೆ ಸಮರ್ಪಿಸುತ್ತಾ ಸಮರ್ಪಿತ ಅಂಥೇಳಿ ಅನುಸಂಧಾನ ಮಾಡುವ ಮುನಿಕುಲ ವೃಂದದ ಹೃದಯ ಕಮಲದಲ್ಲಿ ನೆಲೆಸಿರುವವನು ನೀನು. ಅಂತಹ ಪರಮಾತ್ಮ ನಮ್ಮನ್ನು ಸದಾ ರಕ್ಷಿಸು ಅಂತ ಬೇಡ್ಕೋತಾ ಇದ್ದಾರೆ. ದೇಹದಲ್ಲಿ ಪ್ರತಿನಿತ್ಯ ನಡೆಯುವ ಹಂಸಮಂತ್ರ ಸ್ವರೂಪದ ಶ್ವಾಸ ಜಪದ ವಿವರಣೆ ಈ ಪದ್ಯದಲ್ಲಿ ಬಂದಿದೆ. ಇಂದು ಅಂದರೆ ಚಂದ್ರ, ಭಾಸ್ಕರ ಅಂದರೆ ಸೂರ್ಯ, ಉಡುಚಕ್ರ ಅಂತಂದರೆ ನಕ್ಷತ್ರ ಚಕ್ರ. ಪ್ರತಿನಿತ್ಯ ನಾವು ಈ ಮೂಗಿನ 2 ಹೊಳೆಗಳ ಮೂಲಕ ಶ್ವಾಸೋಚ್ಛ್ವಾಸವನ್ನು ಮಾಡ್ತಾ ಇರ್ತೇವೆ. ಎಡ ಹೊರಳೆಯಲ್ಲಿ ನಡೆಯುವ ಶ್ವಾಸ ಪ್ರಕ್ರಿಯೆ ಚಂದ್ರಸ್ವರ ಅಂತ ಅನಿಸ್ಕೊಳ್ಳುತ್ತೆ. ಬಲ ಹೊರಳೆಯಲ್ಲಿ ನಡೆಯುವ ಶ್ವಾಸ ಪ್ರಕ್ರಿಯೆ ಸೂರ್ಯಸ್ವರ ಅಂತ ಪ್ರಸಿದ್ಧವಾಗಿದೆ. ಹಾಗೆ ಒಂದು ದಿನದಲ್ಲಿ ಒಟ್ಟಾಗಿ ನಡೆಯುವ ಶ್ವಾಸೋಚ್ಛ್ವಾಸಗಳ ಸಂಖ್ಯೆ 21,600. ಇಂತಹ ಶ್ವಾಸೋಚ್ಛ್ವಾಸ ಪ್ರಕ್ರಿಯೆ ಮುಖ್ಯವಾಗಿ ಶ್ರೀ ಮುಖ್ಯಪ್ರಾಣ ದೇವರಿಂದ ನಡೆಯುವ ಹಂಸಮಂತ್ರವಾಗಿದೆ. ಇಂತಹ ಅನುಸಂಧಾನವನ್ನು ತಂದುಕೊಂಡು ನಮ್ಮ ಹೃದಯದಲ್ಲಿ ಪರಮಾತ್ಮನ ಮಹಿಮೆಯನ್ನು ಚಿಂತಿಸುವ ಹಿರಿಮೆಯನ್ನು ಮುನಿಕುಲ ವೃಂದದವರು ಹೊಂದಿದ್ದಾರೆ. ತಮ್ಮ ಹೃದಯದಲ್ಲಿ ನೆಲೆಸಿದ್ದಂತಹ ಪರಮಾತ್ಮನ ಮಹಿಮೆಯನ್ನು ಚಿಂತಿಸುವ ಮುನಿ ಎಂಬುದಕ್ಕೆ ಓಂಕಾರವನ್ನು ಸಮಗ್ರವಾಗಿ ತಿಳಿದ ಮಹಾತ್ಮ ಅಂತ ಅರ್ಥ. ಓಂಕಾರೋ ವಿದಿತೋ ಯೇನ ಸ ನಿರ್ನೇತರೋ ಜನಃ ಮಾಂಡುಕ್ಯದಲ್ಲಿ ಬಂದಿದೆ ಅಂತ ಹೇಳ್ತಾರೆ. ಅಕಾರದಿಂದ ಆರಂಭಿಸಿ ಒಟ್ಟು ಅನಂತ ಮಾತ್ರೆಗಳನ್ನು ಒಳಗೊಂಡಿರುವುದು ವಿಶಿಷ್ಟವಾದ ಹಿರಿಮೆ. ಹಾಗೆ ಓಂಕಾರದ ಸಮಗ್ರ ಅನುಸಂಧಾನ ಸಾಧ್ಯವಾಗುವುದು ರುಜುಜೀವರಿಗೆ ಮಾತ್ರ. ಆದ್ದರಿಂದ ಇಲ್ಲಿಯ ಮುನಿಕುಲ ಎಂಬುದಕ್ಕೆ ರುಜುಗಣ ಅಂತ ಅರ್ಥ. ಅಂಥವರ ಸಾಧನೆಗೆ ಮಾತ್ರವೇ ಪರಮಾತ್ಮನು ವಿಶೇಷ ಪ್ರಸನ್ನನಾಗಿ ಮುಕ್ತಿಯನ್ನು ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇತರ ಅಪರೋಕ್ಷ ಜ್ಞಾನಿಗಳಿಗೆ ಪರಮಾತ್ಮ ಅವರವರ ಯೋಗ್ಯತೆಗೆ ತಕ್ಕಂತೆ ಅನುಗ್ರಹವನ್ನು ಮಾಡ್ತಾನೆ ಎನ್ನುವ ವಿಶೇಷಾಂಶವನ್ನು ಇಲ್ಲಿ ಹೇಳ್ತಾ ಇದ್ದಾರೆ.
ಮೂಗಿನ ಮೂಲಕ ನಡೆಯುವ ಇಂತಹ ಶ್ವಾಸೋಚ್ಛ್ವಾಸ ಪ್ರಕ್ರಿಯೆಯಲ್ಲಿ ಸೂರ್ಯಸ್ವರ ಚಂದ್ರಸ್ವರ ಅನುಸಂಧಾನವನ್ನು ತಂದುಕೊಳ್ಳುವ ಮೂಲಕ ವಿಶೇಷವಾದ ಸಾಧನೆ ಮಾಡುವ ಅಪೂರ್ವತೆ ಋಷಿ ಮುನಿಗಳ ಚಿಂತನೆಗೆ ಎಟಕುವಂತಹ ವಿಶೇಷವಾದ ಸಾಧನೆ ಅಂತ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿನ 7 ಭಾಗಗಳಲ್ಲಿ ಎಂಬುದಕ್ಕೆ ನಮ್ಮ ದೇಹದಲ್ಲಿ ನೆಲೆಸಿರುವ ಸಪ್ತಚಕ್ರಗಳಲ್ಲಿ ನೆಲೆಸಿ ಈ ರೀತಿಯಾಗಿ ಹಂಸ ಮಂತ್ರ ಜಪವನ್ನು ಮುಖ್ಯ ಪ್ರಾಣದೇವರು ಮಾಡ್ತಾ ಇರ್ತಾರೆ. ಆ ಸಪ್ತಚಕ್ರಗಳ ವಿವರಣೆ ತಂತ್ರಸಾರ ಇತ್ಯಾದಿಗಳಲ್ಲಿ ಬಂದಿದೆ. ನೋಡ್ರಿ, ಇವೆಲ್ಲವನ್ನು ದಾಸರು ನಮಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಪರಮಾತ್ಮ ಒಂದಲ್ಲ ಎಷ್ಟು ಅನಂತ ಜೀವಿಗಳಲ್ಲಿ ಪರಮಾತ್ಮ ಈ ರೀತಿಯಾಗಿದ್ದು ದಿನಾಗಲೂ 71,600 ಶ್ವಾಸ ಜಪಗಳನ್ನು ಮಾಡಿಸ್ತಾ ಇದ್ದಾನೆ. ಅವನು ತಾನೇ ಮಾಡಿಸ್ತಾ ಇದ್ದಾನೆ. ನೀ ಇಷ್ಟೇ ಅವನಿಗೆ ಸಮರ್ಪಿತ ಆ ಅನುಸಂಧಾನವನ್ನು ಮಾಡಿಕೊಂಡು ಸಮರ್ಪಣೆ ಮಾಡವನಿಗೆ. ಆ ಪರಮಾತ್ಮ ಸರ್ವತ್ರದಲ್ಲಿ ನೆಲೆಸಿದ್ದಾನೆ. ಶ್ವಾಸ ಜಪವನ್ನು ಮಾಡುವಂತಹ ಮುನಿಕುಲ ವೃಂದದಲ್ಲಿ ಹೃದಯ ಕಮಲದಲ್ಲಿ ನೆಲೆಸಿದ್ದಾನೆ. ಅಂತಹ ಪರಮಾತ್ಮ ನಮ್ಮನ್ನು ಸದಾ ರಕ್ಷಿಸು ಅಂತ ಹೇಳಿ ಪದ್ಯದಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ಒಂದೊಂದು ಪದ್ಯದಲ್ಲಿಯೂ ಆ ಪರಮಾತ್ಮನಿಗೆ ಅವನ ಮಹಿಮೆಯನ್ನು ತಿಳಿಸುತ್ತಾ ಅಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ ನಮ್ಮನ್ನು ರಕ್ಷಿಸಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತಾರೆ. ಒತ್ತಿಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.